ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಫ್ಟರ್ ಐ ಗೆಸ್ 1 ಮಂತ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಎವ್ರಿ ಟೈಮ್ ಅಂದ್ಕೋತೀನಿ ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬ್ರೇಕ್ ಆಗಿಬಿಡುತ್ತೇನೋ, ಕಂಟಿನ್ಯೂಟಿ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಏನಾದರೂ ಆಗಲಿ ಇದೇ ಥರ ಅಂದ್ಕೊಂಡೋದ್ರೆ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗಾಗುತ್ತೆ ಆಗಲಿ ನೋಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ನಮ್ಮ ಪುಟಾಣಿದು ಇವತ್ತು 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಮಂತ್ಸಿಗೆ ಬೀಳುತ್ತೆ. ಆ್ಯಂಡ್ ಲೆಟ್ಸಿ, ನನಗೆ ಕೇಕ್ ಕಟ್ ಮಾಡಿಸೋ ಪ್ಲ್ಯಾನ್ ಇರಲಿಲ್ಲ, ಬಿಕಾಸ್ ಫಸ್ಟ್ ಮಂತಲ್ಲಿ ಮಾಡಿಸಿದ್ದೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಮಂತ್ 6 ಮಂತ್ಸ್ ಆ್ಯಂಡ್ 1 ಇಯರಿಗೆ ಮಾಡ್ಸೋಣ ಆ ಥರ ಇದ್ದೆ. ಎವ್ರಿ ಮಂತ್ ಏನು ಬೇಡ ಆ ಥರ. ಬಟ್ ಅಮ್ಮ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಇಬ್ಬರು ಹೊರಟಿದ್ದೀವಿ. ಆ್ಯಂಡ್ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಅವ್ನು ಮಲ್ಕೊಂಡಿದ್ದಾನೆ, ಫೀಡ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀವಿ. ಇವಾಗ ಅವನು ಎದ್ದಳ ಅಷ್ಟರಲ್ಲಿ ಒಂದು 2-3 ಅವರ್ಸ್ ಆದರೂ ಮಲಗ್ತಾನೆ ಅವನು. ಒಂದೊಂದ್ಸತಿ 4 ತನಕನೂ ಹೋಗಿದೆ, 2 ಅವರ್ಸ್ 3 ಅವರ್ಸ್ ತನಕ ಮಲಗ್ತಾನೆ. ಅಷ್ಟರಲ್ಲಿ ನಾವು ಹೋಗಿ ಏನೇನಿದೆ ನೋಡಿ ತೊಗೊಂಡ್ಬಿಟ್ಟು ಏನು ಕೆಲಸ ಇದೆ ಮುಗಿಸ್ಕೊಂಡು ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಪಟ ಅಂತ ಮಾತಾಡ್ತಾಯಿದ್ದೀನಿ. ಬಿಕಾಸ್ ಮಳೆನೂ ಬರೋಂಗಿದೆ, ಸ್ವಲ್ಪ ಈಚೆ ವೆದರ್ ಕೂಲಾಗಿದೆ. ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಗೈಸ್. ನಾನು ಅಂದ್ಕೊಂಡಿದ್ದೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ, ಕಂಟಿನ್ಯೂಟಿ ಇಲ್ಲ ಅಂತಂದರೆ ಮೇ ಬಿ ಸಬ್ಸ್ಕ್ರೈಬರ್ಸ್ ಎಲ್ಲ ಡೌನ್ ಆಗ್ಬೋದು ಆ ಥರ ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಇನ್ಕ್ರೀಸ್ ಆಗ್ತಿರೋದು ನೋಡಿ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್ ಗೈಸ್. ಆ್ಯಂಡ್ ವಿ ಆರ್ ರೆಡಿ ಟು ಗೋ ಗೈಸ್. ನೀವು ಬಂದಮೇಲೆ ಮಾತಾಡ್ಸ್ತೀವಿ, ಬಿಕಾಸ್ ತುಂಬ ಅರ್ಜೆಂಟಲ್ಲಿದ್ದೀವಿ. ಚಾಟ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಾದಮೇಲೆ ಕೇಕ್ ಆರ್ಡರ್ ಮಾಡಿ ಕೇಕ್ ತೊಗೊಂಡು ಹೋಗಿ ಅಮ್ಮ ಸ್ವಲ್ಪ ಕೆಲಸ ಇರ್ತದೆ ಮುಗಿಸ್ಕೊಟ್ಟು ಮನೆಗೆ ಹೋಗ್ತಾ ಇರೋದು. ನನ್ನ ಕ್ಯಾಮ್ರಾಮನ್ ಅನನ್ಯ ಅವಳು ತೋರಿಸ್ತಿದ್ದೀರಿ. ಹೇಳು ಗೈಸ್, ಏನು ಗೊತ್ತಾ, 2 ಮಂತ್ಸ್ ಆಗಿರೋದೇ ಗೊತ್ತಾಗ್ತಿಲ್ಲ ಪುಟಾಣಿಗೆ. ನನ್ನ ದಿನ ಹೆಂಗೆ ಅಂತಂದರೆ ಯಪ್ಪ ಇಷ್ಟು ಬೇಗನ ಆ ಥರ ಫೀಲ್ ಐತೆ ಅಲ್ಲ. ಇವತ್ತು 2 ಮಂತ್ಸ್ ಬರ್ಡೇ ನಮ್ಮ ಪಾಪದು. ನೆಕ್ಸ್ಟ್ 3 ಸ್ಟಾರ್ಟ್ ಆಗುತ್ತೆ. ನಮಗೆ ಪ್ಲ್ಯಾನ್ ಕೂಡ ಇರಲಿಲ್ಲ ಈ ಮಂತ್ ಕಟ್ ಮಾಡ್ಸೋದು. ನಾವಮ್ಮ ಮಾಡ್ಸೋಣ ಆ ಥರ ನಾವಮ್ಮಂಗೆ ಮಾಡ್ಬೇಕಂತ ಅದಕ್ಕೋಸ್ಕರ ಬಂದು ತಗೊಂಡೋಗಿ ಬಂದಿದ್ದೀವಿ. ಆ್ಯಂಡ್ ಮನೆಯಲ್ಲಿ ಸ್ಪೆಷಲ್ ಇವತ್ತು ನಾನ್ ವೆಜ್. ಕಂಟಿನ್ಯೂಸ್ ನಾನ್ ವೆಜ್ ಮಾಡ್ತಾನೆ ಇದ್ದೀವಿ. ಎಲ್ಲರೂ ಮಾತಾಡು ಅನಂತ, ನೀನೇ ಕಾಣಿಸ್ತಿರೋದು ಜಾಸ್ತಿ ಅಲ್ಲ. ಬಟ್ ನನಗೇನೋ ಒಂಥರ ಕ್ಯಾಮ್ರಾ ಹೋದರೆ ಒಂಥರ ಎನರ್ಜಿ ಬಂದ ಥರ ಅನಿಸುತ್ತೆ. ನಿಮಗೆಲ್ಲ ಒಂಥರ ಅನಿಸುತ್ತಲ್ಲ ಆಫ್ಟರ್ ಎ ಲಾಂಗ್ ಟೈಮ್. ಬ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅಮ್ಮನೇ ಹೇಳಿದ್ದು ಏನಾಗುತ್ತೆ ಮಾಡೋಗು ಅಂತ ಹೇಳ್ಬಿಟ್ಟು. ನಾನು ಯಾರು ನೋಡಿದ್ರೆ ಇದೇನಿದು ಬ್ಲಾಗೆಲ್ಲ ಮಾಡ್ತಾಯಿದ್ದೀನಿ ಅಂದ್ಕೋತಾರೆ ಅಂತ ಅಂದ್ಕೊಂಡೆ. ಬಟ್ ಅಮ್ಮ ಅಂದ್ಕೊಳ್ಳಿ ಹೋಗು ಮಾಡು ಅಂತ ಹೇಳಿದ್ದು. ಎನರ್ಜಿ ನಮ್ಮನೆ ಒಂಥರ ಬೂಸ್ಟರ್ ನಮಗೆ. ನನಗೆ ಹುಷಾರಿಲ್ಲ, ಇವಾಗ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತಿನ್ಕೊಂಡು ಓಡೋಣ. ಮತ್ತೇನು ಮನೆಗೆ ಹೋಗಿ ಬೇರೆ ನಾನ್ ವೆಜ್ ತಿನ್ನಬೇಕು. ಅದು ಮಾತ್ರ ಮಿಸ್ ಮಾಡೋಣ. ಇವಳು ಫೇವ್ರೆಟ್ ನಾನ್ ವೆಜ್ನ, ನನಗೂ ಫೇವ್ರೆಟೇ. ಅಷ್ಟೇ ಗೈಸ್, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗೈಸ್, ನಿನ್ನೆ ಅನನ್ಯ ಮನೇಲಿ ಮೋಮೋಸ್ ಮಾಡಿದ್ರು, ಸಕ್ಕತ್ತಾಗಿತ್ತು. ನಾವು ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಹೆಂಗೆ ಬರುತ್ತೆ ಏನೋ, ಆಮೇಲೆ ವ್ಲಾಗ್ ಮಾಡಿಬಿಟ್ಟು ಏನಕ್ಕೆ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಥರ. ಬಟ್ ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡಬೇಕಾಗಿತ್ತು. ಬಟ್ ಚೆನ್ನಾಗಿ ಬಂದರೆ ಇನ್ನೊಂದ್ಸತಿ ತೋರಿಸೋಣ ಅಂತ ಅಂದ್ಕೊಂಡು ಸಕ್ಕತ್ತಾಗಿ ಬಂದಿತ್ತು ರೆಸಿಪಿ. ಇನ್ನೊಂದ್ಸತಿ ಮಾಡಿದಾಗ ವ್ಲಾಗ್ ಮಾಡ್ತೀನಿ. ಅನನ್ಯ ನಮ್ಮ ಮನೆ ಚೆಫ್, ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತಾಳೆ. ನಮಗೂ ಅಷ್ಟೆಲ್ಲ ಎಂಥ ಪೇಷನ್ಸು ಇಲ್ಲ. ನಾನು ಅಯ್ಯೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಬರೀ ತಿನ್ನೋದು ಮಾಡೋ ಥರ ಅನ್ಕೋತೀನಿ. ಬಂದರೆ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು. ಎಜಸ್ ಒಂದು 2 ಮಂತ್ಸ್ ಆಗೈತಾ? 2 ಮಂತ್ಸ್. ನಾವಿವಾಗ ಮಸಾಲೆ ಪೂರಿ ಮತ್ತು ದಹಿ ಪೂರಿ ತಗೊಂಡಿದ್ದೀವಿ.
ಇಷ್ಟೆಲ್ಲ ಕುರ್ಬೇಕಿರುತ್ತೆ. ಕೋಲ್ಡ್ ಆಗಿರೋದು ನಿಂಗೆ ತಾನೇ, ಕೋಲ್ಡ್ ಆಗಿರೋದು ಡೈಪರ್ ಇದೆ ಒಂಥರ ತಿಂತಾ ಇರ್ಬೇಕು ಸುಮ್ಮನೆ. ನಾನು ಮಾರ್ನಿಂಗ್ ಹೊತ್ತು ಫುಲ್ ಅಕ್ಷಿ 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 ಅಂತ. ನೀನು ಕೋಲ್ಡ್ ಆಗಿರೋದು ಬಿಸಿ ಬಿಸಿ ತಿನ್ನು. ಬೇರೆ ಏನಾದ್ರು ತೊಗೊಂಡ್ರೆ ಇವಳು ಏನೂ ಬೇಡ, ಇದೇ ಸಾಕು, ನಮ್ಮ ಮನೆಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ ಅಂತ. ಇದು ಮತ್ತು ಅಂತ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ಆರ್ಡರ್ ಮಾಡೋಕ್ಕೆ ಇದು ಒಂದು 10-15 ಮಿನಿಟ್ಸಿಂದ ಡಿಸೈಡ್ ಮಾಡಿದ್ದೀವಿ ಯಾವುದು ಹೇಳಿದ್ದು, ಎರಡರಲ್ಲಿ ಯಾವುದು ಹೇಳಿದ್ದು ಯಾವುದು ಹೇಳಿದ್ದು ಅಂತ ಹೇಳ್ಬಿಟ್ಟು. ಆಮೇಲೆ 2 ಹಾಫ್ ಪ್ಲೇಟ್ ಹೇಳೋಣ ಅಂತ ಡಿಸೈಡ್ ಮಾಡ್ತೀವಿ. ಆಮೇಲೆ ಅನ್ನ ಹೇಳ್ಬಿಟ್ಟು ಹಾಫ್ ಪ್ಲೇಟ್ ಇಲ್ಲ, ಪ್ಲೇಟ್ ಲೆಕ್ಕ ಒಂದು ಫುಲ್ ಪ್ಲೇಟ್ ಆಮೇಲೆ ಮತ್ತೆ ಇಬ್ಬರು ಯಾವುದು ಹೇಳಿದ್ದು ಅಂತ ಹೇಳ್ಬಿಟ್ಟು ಫುಲ್ ಪ್ಲೇಟ್ ಹೇಳಿದ್ದೀವಿ. ತಿಂದು ಹೋಗ್ಬಿಟ್ಟು ಮನೇಲಿ ಏನೂ ತಿಂದಿಲ್ಲ ಅಂದಾಗ ಇರೋದು ಮನೇಲಿ ಇರ್ಬೋದು ಕಾಸು. ನನ್ನ ಬ್ಲಾಗಲ್ಲಿ ನಾನೇ ಜಾಸ್ತಿ ಬರ್ತಾಯಿದ್ದೀನಿ, ನನ್ನ ಬ್ಲಾಗಲ್ಲಿ ನಾನೇ ಜಾಸ್ತಿ ಕಾಣಿಸ್ಕೊತಾ ಇದ್ದೀನಿ, ಅದಕ್ಕೆ ನಾನು ನಡೀತಿದ್ದೀನಿ. ನನ್ನ ಬ್ಲಾಗಲ್ಲಿ ಜಾಸ್ತಿ ನನಗಿನ್ನ ಜಾಸ್ತಿ ಊರೇ ಇರೋದು, ಅದಕ್ಕೆ ನಾನು ತೋರಿಸಿದೆ. ಹೆಂಗಿದೆ, ಚೆನ್ನಾಗಿದೆಯಾ? ತಿಂದು ನೋಡು. ಇಲ್ಲೇ ತಗೋ ಅಂತಿದ್ಯಾ? ಇನ್ನು ತಿಂದು ಮುಗಿಸು. ಮಿಸ್ ಎಷ್ಟೊಂದು ದಿನ ಆಗ್ಬಿಟ್ಟೈತೆ ವ್ಲಾಗ್ ಮಾಡಿ. ಐ ಗೆಸ್ ಆಫ್ಟರ್ ಫೋಟೋಶೂಟ್ ಆದಮೇಲೆ ಮಾಡ್ತಿರೋದು. ನಾನು ಪಬ್ಲಿಕಲ್ಲಿ ವ್ಲಾಗ್ ಮಾಡೋಕ್ಕೆ ಒಂಥರ ಅಂತ ಅನಿಸ್ತು. ಇವು ಎಲ್ಲ ನೋಡ್ತಾರೆ ಥರ ಮಾತಾಡೋಕ್ಕೆ ಎಲ್ಲ. ಇಸ್ಕೊಬರಕ್ಕೆ ಹೋಗೋಕ್ಕೂ ನೀನು ಹೋಗೆ ಅಂತ ಇಬ್ಬರು ಅನ್ಕೊಂಡು ಕೂತಿದ್ದೀವಿ. ಲಾಸ್ಟಿಗೂ ನಾನೇ ಹೋಗಿ ಇಸ್ಕೊಬಂದಿದ್ದು, ಅವಳು ಇಸ್ಕೊಬರಲಿಲ್ಲ. ನೀನಾಕೆ ಹೋಗಿ ಇಸ್ಕೊಬರಲಿಲ್ಲ? ಅವಳು ಲೇಝಿ, ಯಾರು ಇಸ್ಕೊಬರ್ತಾರೆ ಥರ. ನನಗೆ ಎಷ್ಟೊತ್ತಿಗೆ ಹೋಗಿ ಇಸ್ಕೊಬರೋದು, ಇದೇನಪ್ಪ ಹುಡುಗಿರು ಇಷ್ಟೊಂದು ತಗೊಂತಾರೆ ಅಂತ ಅಂದ್ಕೋತಾರೆ ಅಂತ. ಇದು ಯಾವುದಿದೆ ರೆಡಿ? ಗೈಸ್ ಬೇಕ್ರಿ ಹತ್ರ ಇದ್ದೀವಿ. ಇದೀಗ ಬಂದೆ ಸುದ್ದಿ ಏನಂದರೆ, ನನ್ನ ಮಗ ಎದ್ಬಿಟ್ಟು ಅಳ್ತವನಂತ. ಈಗ ಅದಕ್ಕೆ ಉಸಿರು ಕಟ್ಕೊಂಡು ಓಡ್ಬೇಕು. ಇವಾಗ ನಂಗೆ ಅಲ್ಲೇ ತಿನ್ಬೇಕಾದ್ರೆ ಅನ್ನಿಸಿದ್ದು ಎದ್ದು ಹತ್ಬಿಡ್ರ ಅಂತ. ಇವಾಗ ಅಮ್ಮ ಸಮಾಧಾನ ಮಾಡ್ತಿರ್ತಾರೆ. ಆ್ಯಂಡ್ ಕೇಕ್ ತೊಗೊಂಡು ಹೋಗ್ಬಿಡೋದೆ. ಇವಾಗ ಜಾಸ್ತಿ ಲೇಟೆಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಓಡೋದೆ. ನೋಡಿ ಪಾಪು ಇದ್ರೆ ಹೆಂಗೆ ನಾನು ಅಯ್ಯೋ ಅಂತೋಳು. ಅದು ಎಷ್ಟು ಬೇಗ ತೊಗೊಂಡಿದ್ದು. ಬ್ಲ್ಯಾಕ್ ಫಾರೆಸ್ಟ್ ಇದೆಯಾ ಕೊಡಿ, ಅದನ್ನೇ ಕೊಡಿ. ಹೆಂಗ್ ಓಡ್ತಾ ಇದೀವಿ ಅಂತ ಅಂದ್ರೆ, ಪಾಪು ಇರೋದ್ಕಿನ ಮುಂಚೆ ಬರೀ ನಮ್ದೇ ಹವಾ ಆಗ್ಬಿಟ್ಟಿತ್ತು. ನಿಧಾನಕ್ಕೆ ಹೋದ್ರು ನಡೆಯುತ್ತೆ, ಏನು ಅರ್ಜೆಂಟೇ ಇರ್ತಿರ್ಲಿಲ್ಲ. ಇವಾಗ ಅವ್ನು ಅಳ್ತವ್ರೆ ಅಂತ ತಕ್ಷಣ ಓಡ್ತಾ ಇದೀವಿ ತಗೊಂಡು. ಅದ್ರಲ್ಲೂ ಆ ಚಾಕ್ಲೇಟ್ ಅಂಗಡಿಯಲ್ಲಿ ನಮಗೆ ಬೇಕಾಗಿದ್ದ ಫ್ಲೇವರ್ ಕೂಡ ಯಾವುದೂ ಇರಲಿಲ್ಲ, ಇದ್ದಿದ್ರಲ್ಲೇ ಎತ್ಕೊಂಡು. ಅವ್ರು ಬ್ಲ್ಯಾಕ್ ಫಾರೆಸ್ಟ್ ಇದೆ ಅಂತ ಅಂದ್ರು, ಆಮೇಲೆ ಇಲ್ಲ ಅಂತಂದ್ರು. ಪೈನಾಪಲ್ಲು ಮತ್ತೆ ಇನ್ಯಾವುದ್ಯಾವುದೋ ಯಾರೋ ಎರಡು ಹೇಳಿದ್ರು. ಪೈನಾಪಲ್ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಅದ್ರದ್ದು ಒಂದು ಕತೆ. ಅವನಿಗೆ ಹ್ಯಾಪಿ 2 months ಅಂತ ಬರೀ ಅಂತ ಅಂದರೆ, ಹ್ಯಾಪಿ ಬರ್ಡೇ 3 months ಅಂತ ಬರ್ತಿದ್ದ. ಆಮೇಲೆ ಮತ್ತೆ 3 months ಅಲ್ಲ 2 months ಅಂತ ಅಂದೆ. ಮತ್ತೆ ಅದನ್ನ ತೆಗ್ದು 2 months ಮಾಡಿ ಕೊಟ್ಟರು. ಅಯ್ಯೋ ಕೊಡಪ್ಪ ಸಾಕು ಅಂತ. ಹೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಂದ್ವಿ. ಮತ್ತೆ ನಾವೇನು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಯ್ಯೋ ಕೊಡಪ್ಪ ಸಾಕು ಅಂದಂಗೆ ಆಗ್ಬಿಟ್ಟಿತ್ತು ನಮಗೆ. ಹೆಂಗೋ ಇಸ್ಕೊಂಡು ಓಡ್ ಬಂದಿದ್ದೆ. ನಮ್ಮಮ್ಮ ಹೇಳಿದ್ದು ಐಟಮ್ಸ್ ಏನು ತಗೊಂಡಿಲ್ಲ, ಅದನ್ನೆಲ್ಲ ಬಿಟ್ಟು ಓಡ್ ಬಂದಿದ್ದೀವಿ. ಇವಾಗ ನಾವ್ ಏನು ತಂದಿಲ್ಲ, ಅಳ್ತವನೆ ಅಂತ ಓಡೋಡ್ ಬಂದ್ರೆ ಗೈಸ್ ಮಲ್ಕೊಂಡವನೆ. ಥೂ ನೋಡಿ ಹೆಂಗೆ ಕತೆ. ಮಲ್ಗಿಲ್ಲ, ಎದ್ದವನೇ. ನಮ್ಮಮ್ಮ ಆಟ ಆಡಿಸೈತೆ ಸುಮ್ಮನೆ ಹಿಂಗೆ ನೋಡ್ತವನೆ ಹೆಂಗೆ. ಇವಳು ನೋಡಿ ಗೈಸ್, ಇವಳನ್ನ ಚಿನ್ನಪ್ಪ ಯಾಕಪ್ಪ ಅಂತ ಅವನು ತೋರ್ಸ್ರೆ. ಇವಳು ನೋಡಿ, ಇವಳು ತೋರಿಸ್ತೀನಿ. ಚಿಕ್ಕಿಲ್ಲ ಅಂತ ಅಳ್ತಿದ್ದ ಕಣಪ್ಪ. ನಮ್ಮಮ್ಮ ಅಜ್ಜಿ ಅಂತಂದ್ರೆ ನಂಗೆ ನಂಬಕ್ಕಾಗಿಲ್ಲ. ಸಣ್ಣ ಡ್ರೆಸ್ ಚೇಂಜ್ ಆಗೋಯ್ತು. ನಮ್ಮಮ್ಮ ನನ್ನ ಹಿಡಿಬೇಡ ಎಲ್ಲ ಮಾಡಾಯ್ತ ನಾನ್ ವೆಜ್. ಅಂತ ಇವನು ಅಂತವನೇ ನೋಡು. ಮಲ್ಕೊಂಡು ಹೆಂಗ್ ಓಡ್ ಬಂದ್ವಿ ಅಂತಂದ್ರು. ಅಯ್ಯೋ ಭಯನೇ ಆಗೋಗಿತ್ತು. ಇವಳು ನೋಡಿ, ಇವಳೇ ಆಗೈತೆ ಅರ್ಧ ಮಾಡಿದ್ದು. ಅಟ್ಲೀಸ್ಟ್ ತಗೊಂಡು ಹೋಗೋಣ ಅಂತ ಅಂದೆ ಇವಳು. ಅದ್ ಎಷ್ಟೊತ್ತಿ ಮುತ್ ಕೊಡ್ತಾಳೋ ಅದಕ್ಕೆ, ಅದ್ ಎಷ್ಟೊತ್ತಿ ಇದು ಮಾಡ್ತಾಳೋ.
ನಾನೇ ಅವ್ನು ಹುಟ್ಟಾಗಿಂದ ಅಷ್ಟೊತ್ತಿ ಮುತ್ಕೊಟ್ಟಿಲ್ಲ ಗೈಸ್ ಅವನಿಗೆ. ಗೈಸ್ ಪುಣ್ಯ ಅವಳು ಇಲ್ಲೇನೋ ಬುಟ್ಟಿ ಎತ್ಕೊ ಬಂದವಳೆ ನೋಡಿ, ಅದ್ರದ್ದೇನೋ ಸ್ಟೋರಿ ಹೇಳ್ತಾವಳೆ. ಏನ್ ಪುಣ್ಯ? ಅದು ಪಾಪನ್ ಕೈ ಕಟ್ಟಿದ್ನಲ್ಲ, ಪಾಪ ಗಟ್ಟಿಯಾಗಿ ಇಟ್ಕೊಂಡಿದ್ದ. ಪಾಪು ಕೈ ಕೊಟ್ಟಿದ್ಲಂತ ಅವ್ನು ಫುಲ್ ಹಿಂಗೆ ಇಟ್ಕೊಂಡಿದ್ನಂತ ಅದನ್ನ ಹೇಳ್ತಾಳು. ಪಾಪಂಗೆ ವಿಶ್ ಮಾಡ್ದ? ಅವನು ವಿಶ್ ಮಾಡಿರೋ ಹೇಳೋದ. ಅವನೇನು ಹೇಳಲ್ವಾ? ಅವಳು ನೆನ್ನೆಯಿಂದನೇ ಹೇಳ್ತಾ ಇದ್ಲು, ಪಾಪುಂಗ್ ನಾಳೆ 2 months ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಸ್ ಕೇಕ್ ತಕ್ಕೊಂಡೆ ಅಲ್ಲಿ ಅಂಗಡಿ ಹತ್ರ ಹೋಗಿದ್ವಿ. ಯಪ್ಪ ದೇವ್ರೆ, ಹೆಂಗಾಯ್ತಂತಂದ್ರೆ ಅದ್ರಲ್ಲೂ ನಮ್ಮ ಅಜ್ಜಿ ಹೇಳಿದ್ ನೋಡಿದ್ರೆ ಉಸಿರು, ಅಜ್ಜಿದಿರು ಹೇಳೋದು ನೋಡಿದಿರಲ್ಲ, ಉಸಿರು ಕಟ್ಟಿ ಬಡ್ಕೋತವನೆ ಅಂತ. ಏನ್ ಮಾಡಿದ್ರು ಸುಮ್ಮನಾಗ್ತಲ್ಲ, ಉಸಿರು ಕಟ್ಕೊಂಡು ಬಡ್ಕೋದವನೆ ಅಂತ. ನಮಗ್ ಜೀವ ಡಗ್ಗ ಅಲ್ಲೇ ಯಪ್ಪ ಅಂತ ಫಸ್ಟ್ ಟೈಮ್ ಬರೋ ಬಿಟ್ಟೋಗಿದ್ದು. ಇದೇ ಫುಲ್ ಮೈಂಡೇ ಬ್ಲಾಕ್ ಆದಂಗೆ ಆಯ್ತು. ಅವನೇ ಏನೋ ತಗೋಬರಕ್ಕೆ ಅಂತ ಹೋಗಿದ್ವಿ, ಅದನ್ನೇ ಬಿಟ್ಬಿಟ್ಟು ಬಂದ್ವಿ. ಅನನ್ಯ ಅಂತೂ ಫುಲ್ಲು ಹೋಗೋಣ ಬಾ ಏನು ಬೇಡ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಓಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಮಾಡಿ ಸುಮ್ಮನೆ ಎದ್ದ ಮಲಗಿದ್ದ. ಎದ್ದಾಗ ಸ್ವಲ್ಪ ಹತ್ತನಂತ, ಅದಾದ್ಮೇಲೆ ಏನು ಹತ್ತಿಲ್ಲ, ಸುಮ್ಮನೆ ಆಗೋನೆ. ನಾನು ಅಂದೆ ಅವನ್ ಫೋನಾರ ಮಾಡೋದಲ್ವಾ ಅಂತ. ಅವ್ವ ನೋಡಿದ್ರೆ ಹಂಗಂತ ಹೇಳ್ತು. ಪುಣ್ಯಂಗೆ ಅದೇ ಹೇಳ್ತಿದ್ದೆ, ಉಸಿರು ಕಟ್ ಬಡ್ಕತ ಇದ್ದಂತೆ ಪುಣ್ಯ ಅಂತ. ಈಗ ಸುಮ್ಮನಾಗವನೆ. ನಾವು ಅಂದ್ಕೊಂಡು ಹೋಗಿದ್ ಫ್ಲೇವರ್ಸು ನಮಗೆ ಸಿಕ್ಕಿಲ್ಲ. ಅದ್ಯಾವುದೋ ಇತ್ತು. ಸೋಕೆ ಇರೋದ್ರಲ್ಲಿ ಖುಷಿ ಪಡೋಣ, ವಿಲ್ ಸೆಲೆಬ್ರೇಟ್ ಇಟ್. ನಮಗೆ ಬೇಕಾಗಿದ್ದು ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಆರ್ ಚಾಕೊನೆಟ್ ಬೇಕಾಗಿದ್ದು. ನಮ್ಗೆ ಅದು ಸಖತ್ ಇಷ್ಟ ಆಗಿತ್ತು ಇಲ್ಲಿ ಇರೋದ್ರಲ್ಲಿ ಫ್ಲೇವರ್ಸು. ಬಟ್ ಅದೇ ಯಾವುದು ಇರಲಿಲ್ಲ, ನಮಗೆ ಸಿಕ್ಕಿಲ್ಲ. ಅನನ್ಯ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ ಗೈಸ್, ನಾನ್ ವೆಜ್ ಮಾಡ್ತಿದ್ದಾಳೆ ನೋಡು. ಅನನ್ಯ ಪುಣ್ಯ ಒಂದು ಯಾವ ಶಾಕ್ ಹೊಡಿಯೋದು ಒಂದು ಇಟ್ಕೊಬಂದವಳೆ. ನನ್ನ ಅದಕ್ಕೆ ಮುಟ್ಟು ಒಂದು ನಾನು ಚಾಕಿಗೆ ಹೊಡಿಯುತ್ತಾ ಅಂತ ಅಂದೆ. ಅದು ಶಾಕ್ ಹೊಡಿಯುತ್ತಂತೆ. ಏನದು? ಶಾಕಿಂಗ್ ಪುಲ್ಲಿಂಗ್ ಏರ್ ಚಿವಿಂಗ್ ಗಮ್. ಏನದು ಹೇಳು? ಸಿವಿಂಗ್ ಗಮ್ಮ ಅದು. ಶಾಕಿಂಗ್ ಏರ್ ಪುಲ್ ಚಿವಿಂಗ್ ಗಮ್. ಸಿವಿಂಗ್ ಗಮ್ಮ ಅದು ತಿನ್ನದ? ಅಲ್ಲ, ಮತ್ತೆ ಶಾಕ್ ಹೊಡಿಯುತ್ತೆ. ಮುಟ್ಟಿದ್ರೆ ಶಾಕ್ ಹೊಡಿಯುತ್ತಾ? ಹೇಳಿದ್ರೆ ನೀನೇ ಹೇಳ್ತಿ ನೋಡ. ಇಲ್ಲಪ್ಪ, ಮತ್ತೇನು ತಂದಿದ್ದಿ ಅದನ್ನ? ನಮ್ಮ ಅಕ್ಕಂದಿದ್ದು. ನಿಮ್ಮ ಗಾನದ ಅದ್ನಿಂದ ಬುಟ್ಟಿ. ಚೆನ್ನಾಗಿ ಮಾಡಿದ್ದೀನ ಗೈಸ್. ಹ್ಞೂ ಸೂಪರ್ ಆಗೈತೆ ಅಲ್ವಾ ಗೈಸ್? ಚೆನ್ನಾಗೈತೆ. ನೀನೇ ಮಾಡಿ ಕಲರ್ ಮಾಡಿರೋದಾ? ಬಾಟಲ್ ಅಲ್ಲಿ ಮಾಡಿರೋದು. ಹಾರ್ಟ್ ಆರ್ಟಿಸ್ಟ್. ಚೆನ್ನಾಗೈತೆ. ಹ್ಯಾಪಿ 2 months ಚಿನ್ನಪ್ಪ. ನಮ್ಮ ಕೈಲು ಕೈ ಆಡಿಸ್ತಾ ನನ್ಗೆ. ನಮ್ಮ ಪುಟಾಣಿ ತೋರ್ಸಲ್ಲ ನಾವು ನಾನ್ ವೆಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಗೈಸ್. ಅದನ್ನೇ ತೋರಿಸ್ದೆ ಅದನ್ನು. ಇಲ್ಲಿ ನೋಡಿ ಗೈಸ್, ಇವನ್ ಇಟ್ಕೊಂಡಿರೋದನ್ನ ಇದನ್ನ ಶಾಪಿಂಗ್ ಹೋಗ್ತವನಂತೆ. ಎಷ್ಟು ನನ್ಕಿನ್ನ ಜಾಸ್ತಿ ಟೆನ್ಷನ್ ಆಗಿದ್ದು. ಇವಳಿಗೆ ಫಾಸ್ಟಾಗಿ ಹೊಡಿತಾಳೆ, ನಿಧಾನಕ್ಕೆ ನಡಿ ಅಂತ ಅಂದ್ರೆ ಫುಲ್ಲು ಇಲ್ಲ ಕಣೆ, ಬರೀ 50 ಅಷ್ಟು ನಾನು ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಆರಿಸ್ಕೊಂಡು ಹೋಗ್ತೀವಿ ಕಣೆ, ಆಮೇಲೆ ಕೇಕ್ ಎಲ್ಲ ಬಿದೋಗ್ಬಿಡುತ್ತೆ ಅಂತಂದ್ರೆ ಇಲ್ಲ, ಇವಳಿಗೆ ಫುಲ್ ಟೆನ್ಷನ್ನೇ ಆಗೋಗ್ಬಿಡ್ದು. ಹಂಗೆ ಅಂದ ತಕ್ಷಣ ಅಟ್ಲೀಸ್ಟ್ ನಮಗೆ ನಮ್ಮ ಅಮ್ಮ ಹೇಳಿದ್ರೆ ಆರಾಮಾಗಿ ಹೇಳ್ತಿದ್ದಿಲ್ಲ, ತಗೊಂಡ್ಬಿಟ್ಟು ಬನ್ನಿ ಬಟ್ ಬೇಗ ಬನ್ನಿ ಆ ಥರ ಹೇಳ್ತಿತ್ತು. ಅಜ್ಜಿ ಹೇಳಿದ್ ನೋಡಿ ತಲೆ ಬ್ಲಾಸ್ಟ್. ಅದು ಫಸ್ಟ್ ಟೈಮ್ ಬಿಟ್ಟೋಗಿದ್ರಿಂದ ನಮಗೆ ಇರುವಾರಿ ಟೆನ್ಷನ್ ಆಗ್ಬಿಡ್ತು. ಯಪ್ಪ ಗೈಸ್, ನಮ್ಮ ಪುಣ್ಯ ನಮ್ಮ ಪಾಪು ಬರ್ಡೇಗೆ ಏನೋ ಮಾಡ್ತಾವಳೆ, ಅದೇನು ಅಂತ ಇನ್ನೂ ಆಗಿಲ್ಲ. ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಏನು ಅಂತ ತೋರಿಸ್ತೀನಿ. ಕೊಟ್ಟಾದ್ಮೇಲೆ ನಮ್ಮ ಪುಣ್ಯ ಕೊಟ್ಟಿರೋದು ಒಂದು ಗಿಫ್ಟ್ ಐತೆ ಗೈಸ್, ಕ್ಯೂಟ್ ಆಗಿರೋದು ಒಂದು ಪುಟ್ಟದು, ಅದನ್ನು ತೋರಿಸ್ತೀನಿ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಬಂದಾಗ ಕೊಟ್ಟಿದ್ದಲ್ಲ ಅದು. ಎರಡನೇ ಗಿಫ್ಟ್. ಇದು ಎರಡನೇ ಗಿಫ್ಟ್ ಅಂತೆ. ಇಲ್ಲಿ ಪಾಪವನೇ ಅದಕ್ಕೆ ಅಂತವಳ, ಅವನು ನೋಡ್ಕೊಳ್ಳಿ. ಚಿನ್ನಪ್ಪ ಇಸ್ಕೊಂಬನೆ, ಕೈ ಕೊಡ್ಬೇಕು. ಹಂಗೆ ಓಪನ್ ಮಾಡು. ಥ್ಯಾಂಕ್ ಯು ಹೇಳು ಚಿನ್ನಪ್ಪ. ಚಿಕ್ಕಿ ಥ್ಯಾಂಕ್ ಯು. ಗೋ ಕೈಯೆಲ್ಲ ಹಿಂಗಂತವನೆ ಥ್ಯಾಂಕ್ ಯು ಚಿಕ್ಕಿ ಅಂತ.
ಓಪನ್ ಮಾಡಿ ತೋರಿಸ್ತೀನಿ ಕೊಡು ನನ್ಯ. ಹ್ಯಾಪಿ ಸೆಕೆಂಡ್ ಮಂತ್. ಆ ಕೇಕ್ ಅಂಗಡಿ ಅವನಿಗೆ ಬರೆಯಕ್ ಅವನಿಗೆ ಹ್ಯಾಪಿ ಸೆಕೆಂಡ್ ಮಂತ್ ಅಂತ ಬರೀ ಅಂದ್ರೆ ಹ್ಯಾಪಿ ಬರ್ಡೇ ಥರ್ಡ್ ಮಂತ್ ಅಂತ ಬರ್ದಿದ. ಆಮೇಲೆ ಇದು ನಮಗ್ ಫುಲ್ ಪಾಪ ಬೇರೆ ಇದ್ದವನಂತ ಬಿಸಿಲಿ 3 ಬೇಡ 2 ಅಂತ ಹಾಕಿ ಅಂದ್ರೆ ಹ್ಯಾಪಿ ಬರ್ಡೇ ಸೆಕೆಂಡ್ ಮಂತ್ಸ್ ಅಂತ ಪ್ಯಾಕ್ ಮಾಡ್ಬಿಟ್ಟಿದ್ಯಾ ಪೂರ್ತಿ. ಇಟ್ಕೊ ಇಲ್ಲಿ, ಇದನ್ನ ಇಟ್ಕೊ ನಂದು. ಓಪನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಪುಣ್ಯ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನಮ್ಮ ಪುಟಾಣಿ ಗಿಫ್ಟ್ಸ್ ಇದು, ಪುಟಾಣಿ ಪಾಪುಂಗೆ. ಹಿಂಗೆ ತಾನೇ ಓಪನ್ ಮಾಡೋದು, ಈ ಕಡೆಯಿಂದಾನೆ ಕಿತ್ಕೋದೈತೆ. ಏನಾಗಲ್ಲ ಹಿಂಗೆ ತೆಗಿತೀನಿ. ಹಂಗೆ ಓಪನ್ ಮಾಡೋ ರೀಲ್ ಅಂತೆಲ್ಲ ನಾನು ಕಟ್ಟಿದ್ದು. ಓ ಅರಿಲ್ಲ, ಪಾಪ ನಿಂಗೆ ಕಷ್ಟಪಟ್ಟು ಮಾಡಿದೀಯಾ ಇರ್ಬೇಕಲ್ಲ ಅಂತ ಅನ್ಸಿದ್ರೆ. ಲೆಟರ್ ನಮ್ಮ ಪಾಪಂಗ್ ಫಸ್ಟ್ ಲೆಟರ್. ಓ ಆರ್ಟ್, ಇಲ್ಲಿ ಆರ್ಟ್ ಕಾಣಿಸ್ತಾ ಇದೆ ನೋಡಿ ಗೈಸ್. ಇಲ್ಲಿ ರೆಡ್ ಅಲ್ಲಿ ಫುಲ್ ಮಾಡೋಣ. ಓ ವೆರಿ ನೈಸ್. ಹ್ಯಾಂಡ್ ರೈಟಿಂಗ್ ಸಾಕಾಗೈತೆ. ಹ್ಯಾಪಿ ಸೆಕೆಂಡ್ ಮಂತ್ ಬೇಬಿ ಪುಟ್ಟಿ ಅಂತ. ಯು ಆರ್ ಕ್ಯೂಟ್, ಯು ಆರ್ ಲುಕಿಂಗ್ ವಂಡರ್ಫುಲ್, ಯು ಆರ್ ಯುವರ್ ಮದರ್ ಆಲ್ಸೋ ಕ್ಯೂಟ್, ಯು ಆರ್ ಲುಕಿಂಗ್ ಕ್ಯೂಟ್ ಕ್ಯೂಟ್ ಬೇಬಿ ಚಿನ್ನಮ್ಮ ಅಂತ ಫ್ರಮ್ ಪುಣ್ಯ ಚಿಕ್ಕಿ. ಥ್ಯಾಂಕ್ ಯು ಚಿಕ್ಕಿ ಫ್ರಮ್ ಮೈ ಚಿನ್ನಪ್ಪ. ಚಿನ್ನಪ್ಪ ಚಿಕ್ಕಿ ನಿನಗೆ ಲೆಟರ್ ಕೊಟ್ಟವಳೆ ಚಿನ್ನಪ್ಪ. ಚಿಕ್ಕಿದು ಫಸ್ಟ್ ಗಿಫ್ಟ್ ತೋರ್ಸೋಣ ತಡಿ. ಪುಣ್ಯದು ಫಸ್ಟ್ ಗಿಫ್ಟ್ ತೋರಿಸ್ತೀನಿ ತಡಿ ನಿನಗೆ. ಪಾಪು ತೋರಿಸ್ಬೇಡ ತಡ, ಹಂಗೆ ಇಟ್ಕೊ ಬಂದೆ. ಪುಣ್ಯ ಫಸ್ಟ್ ಗಿಫ್ಟ್ ಗೈಸ್. ನನ್ನ ಚಿನ್ನಪ್ಪ ಅಲ್ಲೇ ಅವಳು ಸೇವ್ ಮಾಡ್ಕೊಂಡಿರೋ ಅವಳ ದುಡ್ಡಲ್ಲಿ ತಂದು ಕೊಟ್ಟಿದ್ದಂತೆ. ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಹೋಗಿ ಬಂದಾಗ ಕೊಟ್ಟಿದ್ದು. ಕ್ಯೂಟ್ ಆಗಿದೆ ನೋಡಿ, ಇದು ವುಡನ್ನಲ್ಲಿ ಲವ್ ಯು ಅಂತ ಇದೆ ನನ್ನ ಪುಟಾಣಿಗೆ. ಅವ್ನಿಗೆ ಇವಾಗ ಇಟ್ಕೊಳ್ಳಲ್ಲ ಇದೇನು ಎಲ್ಲದನ್ನು, ಅದಕ್ಕೆ ಅವಳು ಹೆಂಗೆ ಕೊಟ್ಟಿದ್ಲು ರ್ಯಾಪರಲ್ಲೇ ಇಟ್ಟಿದ್ದೀನಿ. ಅದರೊಳಗಡೆನೆ ಈಗ ಕೊಟ್ಟಿರೋದನ್ನು ಹಾಕ್ತೀನಿ. ಎಲ್ಲ ಒಂದೇ ಹತ್ರ ಇರುತ್ತೆ, ಏನೋ ಮಿಸ್ ಆಗ್ದಂಗೆ. ಥ್ಯಾಂಕ್ ಯು ಚಿಕ್ಕಿ. ಆಗ್ಲೇ ಕೊಟ್ಟಿದ್ದೊಂದು ಲೆಟರ್, ಈಗ್ಲದೊಂದು ಲೆಟರ್, ಇದೊಂದು ಶಾಪಿಂಗ್ ಬುಟ್ಟಿ. ಅನನ್ಯ ಪುಣ್ಯದ ಶಾಪಿಂಗ್ ಬ್ಯಾಗ್ ನೋಡುವ, ಪುಣ್ಯದ ಶಾಪಿಂಗ್ ಬ್ಯಾಗ್ ನೋಡು, ಹೊಸ್ದಾಗಿ ಮಾಡಿಕೊಟ್ಟಿರೋದು. ಚೆನ್ನಾಗೈತೆ, ಕ್ಯೂಟ್. ಓಹೋ ಅಂತ ಅವ್ರ ಪಪ್ಪ ಇಷ್ಟದಾಗ ಅವ್ನು ಎದ್ದೇಳಿ ಅಂತ ಕಾಯ್ತಾ ಇದ್ದಲ್ಲ ಕೊಡಕ್ಕೆ, ಇದನ್ನ ಕೊಡಕ್ಕೆ. ಪ್ರದೀಪ್ ಬಂದವ್ರೆ, ಅದಕ್ಕೆ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಗಿ ಪಾಪನ್ ರೆಡಿ ಮಾಡಿ ಇವಾಗ ಪಾಪದು ಕೇಕ್ ಕಟ್ ಮಾಡೋಣ. ನಾನು ಆಲ್ರೆಡಿ ನೈಟ್ ಡ್ರೆಸ್ ಹಾಕ್ಕೊಂಡೆ, ಅಟ್ಲೀಸ್ಟ್ ಡ್ರೆಸ್ ಆದರೂ ಚೇಂಜ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಅನನ್ಯ ಅಲ್ಲಿ ಪಾಪ ಫೋಟೋ ಶೂಟ್ ಮಾಡ್ತಾವಳೆ. ಆಯ್ತು ಊಟ ಗೈಸ್. ನಮ್ಮ ಪಾಪನ ಬರ್ಡೇ ಸ್ಪೆಷಲ್ ನಾನ್ ವೆಜ್. ಎಲ್ರದ್ದು ಊಟ ಆಗಿ ಇವಾಗ ಆಲ್ರೆಡಿ 10:30 ನೈಟ್. ಇವಾಗ ಫೋಟೋ ಕೇಕ್ ಕಟ್ ಮಾಡ್ತಾಯಿದ್ವಿ ಇವಾಗ ಗೈಸ್. ನಾವು ಅದು ಸ್ಪಾರ್ಕ್ಲರು ಬಸ್ ಸಮಥಿಂಗ್ ಅದೇನದು ಅದನ್ನು ತಗೊಬರ್ಲಿಲ್ಲ. ಬಿಕಾಸ್ ಅವನು ಅದು ಹಚ್ಚಿದ್ರೆ ಒಂದೊಂದ್ಸತಿ ಜೋರಾಗಿ ಸೌಂಡ್ ಬರುತ್ತಲ್ಲ, ಅದು ಕಿಡಿ ಹಾರಿದ್ರೆ ಅಂತನೋ ಅದು ಸೌಂಡಿಗೆ ಎದುರುಕೋಬಿಟ್ರೆ ಅವಳು ಹಾಳಾಗಿ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಯಾಕೆ ಕರ್ಕೋವಾ ಹಾಳಾಗಿ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ. ಮತ್ತೆ ನೋಡಿ ಗೈಸ್, ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂತ. ಬೀಯಿಂಗ್ ಎ ಮದರ್ ಇಸ್ ಡಿಫ್ರೆಂಟ್. ಸಿಕ್ಕಾಪಟ್ಟೆ ಕಷ್ಟ. ಇವಾಗ ಅವನ ಟೈಮಿಗೆ ಅವನು ಇದಕ್ಕೆ ನಾವು ಅಡ್ಜಸ್ಟ್ ಹೋಗ್ಬೇಕು. ಸ್ಟಾರ್ಟ್ ಮಾಡ್ತವನೆ. ಸೆಕೆಂಡ್ ಬರ್ಡೇ ಕೇಕ್ ಇಲ್ಲಿ ತಿರುಗಾಡ್ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲಿ ಕೇಕು ಇಲ್ಲ ನೋಡಿಲಿ. ಹ್ಯಾಪಿ ಸೆಕೆಂಡ್ ಮಂತ್ನಪ್ಪ. ಕೇಕ್ ತಿನ್ಸಂಗಿಲ್ಲ ಆದ್ರೆ ನಿಂಗೆ ಅಂಕತ್ ಕ್ರಾಸ್ ಆಗೈತೆ. ಪರವಾಗಿಲ್ಲ. ಅವನು ಪಪ್ಪನ್ ನೋಡ್ತವನೆ. ಪಪ್ಪನ್ ನೋಡ್ತಿದ್ಯಾ ಚಿನ್ನಪ್ಪ ನೀನು? ಪಪ್ಪ ಕರ್ಸಿರೋ ಬಟ್ಟೆ ಹಾಕೊಂಡು ಈ ಪಪ್ಪನ್ ನೋಡ್ತವನೆ ಚಿನ್ನಪ್ಪ. ಹೆಂಗ್ ಕರೆಕ್ಟಾಗಿ ಫಿಟ್ ಆಗ್ತಿದೆ ಗೊತ್ತಾ? ಅವನು ಹುಟ್ಟಾಗ ತಗೊಂಡಿದ್ದು ಫಸ್ಟ್ ಕ್ರೈ ಬೇಬಿಗೆ. ಸ್ವಲ್ಪ ಮ್ಯಾಚಿಂಗ್ ಅವ್ರಿಬ್ರು. ಯಾರು ಪಪ್ಪ? ಪಪ್ಪ ನೀನು ಮ್ಯಾಚಿಂಗ್ ಅಂತ ಚಿನ್ನಪ್ಪ. ಇದ್ರಲ್ಲಿ ವೈಟು ಐತೆ,
ಕೇಕ್ ಕೇಕ್ ತಿನ್ನಲ್ಲ ನೀನು ಕೇಕ್ ತಿನ್ನಲ್ಲ ಮಾಡ್ತಾವನೆ ಅವನು. ನಿಮಗೆ ಕೇಕ್ ತಿನ್ಸಂಗಿಲ್ಲ. ತಿಂತ್ಯಾ? ಬೇಡ, ನನ್ಗೆ ಗೊತ್ತಾಗಲ್ಲ. ನಾನು ಮಾಡ್ತಾ ಇಲ್ಲ, ನಾವೇ ತಿನ್ಕೊಳ್ಳೋದು ಗೈಸ್. ಸೆಕೆಂಡ್ ಮಂತ್ ಎಷ್ಟು ಬೇಗ ಮುಗ್ದೇ ಹೋಗ್ಬಿಡ್ತು. ಎಕ್ಸ್ಪೆಕ್ಟ್ ಅಂದ್ರೆ ಅನ್ಕೊಂಡೇ ಇರಲಿಲ್ಲ. ಕೇಕ್ ತಿಂತೀನಪ್ಪ ನೀನು ಪುಟಾಣಿ? ಹ್ಯಾಪಿ ಸೆಕೆಂಡ್ ಮಂತ್. ಹ್ಯಾಪಿ ಬೋರ್ಡೆ. ಬೋರ್ಡೆ ಬರುತ್ತೆ, 1 year ಬೋರ್ಡೆ, ಎವ್ರಿ ಮಂತ್ ಬೋರ್ಡೆ ಅಲ್ಲ ಚಿನ್ನಪ್ಪ ನಿಂದು? ಎವ್ರಿ ಮಂತ್ ಬೋರ್ಡೆ ಮಾಡ್ತಿದ್ವಿ ನಾವು. ಎವ್ರಿ ಡೇ ಬೋರ್ಡೆ ಚಿನ್ನಪ್ಪದು. ಹೆಂಗಿತ್ತೆ ಕೇಕ್? ಅಮ್ಮ ನಿಂತೆ ಮಲ್ಕತವನೆ. ಬಿಡೋಣ, ನಿದ್ದೆ ಬರ್ತೈತೆ ಅದಕ್ಕೆ ಪಾಚಿ ಮಾಡ್ತಿದ್ದೆ. ಅಟ್ಲೀಸ್ಟ್ ಇಷ್ಟೊತ್ತಕ್ಕ ಸುಮ್ಮನೆ ಕೂತವನಲ್ಲ ಗೈಸ್, ಅದು ನಮ್ಮ ಅದೃಷ್ಟ ಅನ್ಕೋಬೇಕು. ರೆಡ್ ಮಾಡಿ ಪಾಪ ನಮ್ಮಮ್ಮ ಬಿಹೈಂಡ್ ದಿ ಸೀನ್ ತರ, ಇವನ್ ಬಿಹೈಂಡ್ ಅನನ್ಯ ಮತ್ತೆ ನಮ್ಮಮ್ಮ ರೆಡಿ ಮಾಡಿ ಬಟ್ಟೆ ಹಾಕಿ ಅವನ್ನ ಹಿಂಗ ಸುಮ್ನೆ ಅವನೇ ಫಸ್ಟ್ ಮಂತ್ ಬರ್ಡೇಲಿ ಫುಲ್ಲು ಹತ್ತಿದ್ದೇ ಆಗೋಯ್ತು ಅವನು. ಈಗ ಸ್ಟಾರ್ಟ್ ಮಾಡ್ತಾವನೆ ಬಿಕಾಸ್ ಅವನಿಗೆ ನಿದ್ದೆ ಇವಾಗ. ಅದಕ್ಕೆ ಬಾಜಿನಪ್ಪ ಫೋಟೋಸ್ ತಗೊಬಿಡೋಣ. ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಇಯರ್ ಓನ್ಲಿ ಗೈಸ್. ಸೆಲೆಬ್ರೇಷನ್ ಎಲ್ಲ ಮುಗೀತು. ಕೈ ಬಾಯ್. ಸರ್ ಬಾಯ್. ಸೆಲೆಬ್ರೇಷನ್ ಎಲ್ಲ ಮುಗೀತು, ಕೇಕ್ ಕಟ್ ಮಾಡಿ ಆಯಿತು. ಆ್ಯಂಡ್ ತುರುವೇಕೆರೆಗೆ ಅಪ್ಪಾಜಿ ಅಮ್ಮಂಗೂ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟೆ. ಪ್ರದೀಪ್ ಹೋಗ್ತಿದ್ದಾರೆ, ಅವರನ್ನು ಕಲಿಸ್ಕೊಡೋಣ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಹಿಯರ್ ಓನ್ಲಿ. ದಿಸ್ ಈಸ್ ಹೌ ನನ್ನ ಪುಟಾಣಿದು ಸೆಕೆಂಡ್ ಮಂತ್ ಬರ್ಡೇ ಹೇಗಿತ್ತು ಅಂತ ಪುಟ್ಟದಾಗಿ ಆ್ಯಂಡ್ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡೋಂಥದ್ದು. ಆ್ಯಂಡ್ ಥ್ಯಾಂಕ್ ಯು so much. Bye. Thank you for all your support, and please do like, share, comment and subscribe to my channel.